ಹಾಯ್ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಗೌತಮಿ ಆಚಾರ್ಯ. ಸೊ ನಾನಿವತ್ತು ಸಬ್ಕಂಜಂಕ್ಟೈವಲ್ ಹಿಮೋರೇಜ್ ಅನ್ನುವಂಥ ಒಂದು ಕಣ್ಣಿನ ಕಾಯಿಲೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ಹಾಗೆಯೇ ಏನೆಲ್ಲ ಕಾರಣಗಳಿಗೆ ಬರುತ್ತೆ, ಹಾಗೆಯೇ ಹೇಗೆ ಥ್ರೂ ಹೋಮಿಯೋಪತಿ ನಾವು ಅದನ್ನು ಟ್ಯಾಕಲ್ ಮಾಡಿದ್ವಿ ಆ್ಯಂಡ್ ಟ್ರೀಟ್ ಮಾಡಿ ಕ್ಯೂರ್ ಮಾಡಿದ್ವಿ, ಆಲ್ ದೀಸ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆ ತನಕ ವಿಡಿಯೋ ವಾಚ್ ಮಾಡಿ. ಸೊ ಪೇಷಂಟ್ದು ಫೀಡ್ಬ್ಯಾಕ್ ಕೂಡ ಇದೆ, ನಾನು ಆವಾಗಲೇ ಹೇಳಿದೆ ವಿಡಿಯೋ ಬಿಗಿನಿಂಗಲ್ಲಿ. ಸೊ ಆ ಫೀಡ್ಬ್ಯಾಕ್ ಪೇಷಂಟ್ದು ಹುಷಾರಾದಮೇಲೆ ಇದೆ, ಪ್ಲೀಸ್ ಡು ವಾಚ್ ಇಟ್. ನನ್ನ ಹೆಸರು ನಾಗರಾಜ್ ಅಂತ. ಒಂದು 15 ದಿವಸ ಮುಂಚೆ ನಾನು ಗಾಡೀಲಿ ಬಿದ್ದುಬಿಟ್ಟು ಬಲ್ಗನ್ ಮಾತ್ರ ಜಾಸ್ತಿ ಕೆಂಪಾಗಿತ್ತು. ನಾನು ಬೇರೆ ಕಡೆ ತೋರಿಸಿದ್ದು ಸ್ವಲ್ಪ ಕಮ್ಮಿ ಆಗಿಲ್ಲ. ಹೋಮಿಯೋಪತಿ ಗೌತಮಿ ಅಂತ ಅವ್ರಿಗೆ ಗೊತ್ತಿತ್ತು ಫಸ್ಟಿಂದ ನಮಗೆ. ಅಲ್ಲಿ ಬಂದು ತೋರಿಸಿದಕ್ಕೆ ಇವಾಗ ಕಣ್ಣು ಪರವಾಗಿಲ್ಲ. ಥ್ಯಾಂಕ್ ಯು ಗೌತಮಿ ಅವರೇ. ಸೊ ದಿಸ್ ವಾಸ್ ದ ಕೇಸ್ ಆ್ಯಂಡ್ ವಿ ಕ್ಯೂರ್ಡ್ ಇಟ್ ಲೈಕ್ ದಿಸ್. ಪೇಷಂಟ್ ರಿಸಲ್ಟ್ಸಿಂದ ನಮಗೂ ಕೂಡ ಖುಷಿಯಾಗಿದೆ. ಇದು ಅಕ್ಯೂಟ್ ಕೇಸ್ ಆಗಿತ್ತು ಆ್ಯಂಡ್ ಅಕ್ಯೂಟ್ ಕಾಸ್ ಆಗಿತ್ತು, ಅಂದರೆ ವೆರಿ ಶಾರ್ಟ್ ಡ್ಯೂರೇಷನಲ್ಲಿ ಆದಂತಹ ಪ್ರಾಬ್ಲಮ್ ಇದು. ಸೊ ಹಾಗೆಯೇ ವೆರಿ ಫಾಸ್ಟಾಗಿ ಹೀಲಿಂಗ್ ಕೂಡ ಆಗಿದೆ. ಕೆಲವೊಬ್ಬರಿಗೆ ರಾಂಗ್ ಐಡಿಯಾ ಇದೆ ದಟ್ ಹೋಮಿಯೋಪತಿಯಲ್ಲಿ ತುಂಬ ಟೈಮ್ ತೊಗೊಳ್ಬೇಕು, ತುಂಬ ಟೈಮ್ ತೊಗೊಳುತ್ತೆ ಹೀಲ್ ಆಗಲಿಕ್ಕೆ ಅಂತ. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ಕಾಯಿಲೆ ತುಂಬ ಡೀಪ್ ರೂಟೆಡ್ ಆಗಿದ್ದರೆ, ನಿಮ್ಮ ಡಿಸೀಸ್ ತುಂಬ ಡೀಪ್ ರೂಟೆಡ್ ಅಂದರೆ ತುಂಬ ಆಳವಾಗಿಲ್ಲ ಅಂತ ಹೇಳಿದರೆ, ಇಟ್ ವಿಲ್ ಹೀಲ್ ವೆರಿ ಫಾಸ್ಟರ್. ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಹಾಗೆಯೇ ಪೇಷಂಟ್ ನ್ಯಾರೇಷನ್ ಕರೆಕ್ಟಾಗಿದ್ದರೆ ಖಂಡಿತ ನಾವು ಫಾಸ್ಟಾಗಿಯೇ ಹೀಲ್ ಮಾಡ್ಬೋದು. ಸೊ ಇಲ್ಲಿ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವಶ್ಯಕತೆ ಇರೋ ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ವಿಡಿಯೋಸ್ನ. ಇದೇ ಥರ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.